ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪಾಕ ಹಿಡಿದು ಮಿಲ್ಕ್ ಪೌಡರಿಂದ ಮಿಲ್ಕ್ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಮಾಡಲು ಕೇವಲ ಒಂದು 15 ನಿಮಿಷ ಟೈಮ್ ಇದ್ದರೆ ಸಾಕು. ಹಾಗಾದರೆ ತಡೆಯೋಕ್ಕೆ ಮಾಡಲು ಬೇಕಾದ ಸಾಮಗ್ರಿಗಳು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ 1 ಕಪ್ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 3/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈಗ ಇದು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ಫ್ರೆಂಡ್ಸ್, ಯಾರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈ ಬರ್ಫಿಗೆ ಸ್ವಲ್ಪ ಎಳೆ ಪಾಕನ ಹಿಡಿಬೇಕು. ಈಗ ಪರ್ಫೆಕ್ಟಾಗಿ ಪಾಕ ಬಂದಿದೆ. ಈಗ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಸ್ವಲ್ಪದಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲಿ ಸಹ ಗಂಟಿಲ್ಲದೆ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಇದಕ್ಕೆ ಮನೆಯಲ್ಲೇ ತಯಾರಿಸಿದಂತಹ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಯಾರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ಪರ್ಫೆಕ್ಟಾಗಿ ನಮಗೆ ಬರ್ಫಿಗೆ ಬೇಕಾಗಿರೋಷ್ಟು ಸೆಟ್ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪನೆಲ್ಲ ತಟ್ಟೆಗೆ ಸವರಬೇಕು. ಈ ರೀತಿ ಮಾಡೋದ್ರಿಂದ ಬರ್ಫಿ ಚೆನ್ನಾಗಿ ಎದ್ದು ಬರುತ್ತೆ. ಈಗ ಚೆನ್ನಾಗಿ ತಟ್ಟೆಗೆ ತುಪ್ಪನೆಲ್ಲ ಸೇರಿಸಿದ ಮೇಲೆ ಈಗ ತಟ್ಟೆಗೆ ನಾವು ಮಿಲ್ಕ್ ಬರ್ಫಿಗೆ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ತಟ್ಟೆಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈಗ 1 ಸ್ಪೂನಿಂದ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಸಲ ತಟ್ಟೆನ ಚೆನ್ನಾಗಿ ಈ ರೀತಿ ಅಳ್ಳಾಡಿಸೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ 1-2 ಸಲ ತಟ್ಟಬೇಕು. ಈಗೆಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಈಗ ಇದ್ರ ಮೇಲೆ ನಾನು ಬಾದಾಮಿ ಪೀಸಸ್ನ ಹಾಕ್ಕೊತಾ ಇದ್ದೀನಿ. ಬಾದಾಮಿಯನ್ನು ತುರಿದು ನೀವು ಬೇಕಿದ್ರೆ ಯಾವುದನ್ನಾದರೂ ಹಾಕ್ಕೋಬೋದು, ಡ್ರೈ ಫ್ರೂಟ್ಸು. ಈಗ ಮೇಲೆ ಎಲ್ಲ ಬಾದಾಮಿ ಪೀಸಸ್ ಹಾಕಿದ್ಮೇಲೆ ಈಗ ಇದೊಂದು ಅರ್ಧ ಗಂಟೆಯಷ್ಟು ತಣ್ಣಗಾಕೋಕ್ಕೆ ಸೈಡಿಗೆ ಎತ್ತಿಟ್ಕೋಬೇಕು. ನೋಡಿ, ಈಗ ಅರ್ಧ ಗಂಟೆಯಿಂದ 1 ಗಂಟೆ ಆದಮೇಲೆ ಒಂದು ಚಾಕನ್ನು ತೊಗೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಫ್ರೆಂಡ್ಸ್, ಇದನ್ನು ನಾವು 15 ನಿಮಿಷದಲ್ಲೇ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಮನೆಯಲ್ಲಿರುವ ಪದಾರ್ಥಗಳಿಂದನೇ ಈಸಿಯಾಗಿ ಸ್ವೀಟ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ 1 ಕಪ್ ಮಿಲ್ಕ್ ಪೌಡ್ರ್ ಇದ್ದರೆ ಈ ರೀತಿ ತಟ್ಟೆ ತುಂಬಷ್ಟು ಬರ್ಫಿಯನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮಿಲ್ಕ್ ಬರ್ಫಿ ಮಾಡೋದು ಹೇಗೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.